ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌಡ್ರ ಸವಿರುಚಿ. ಈ ಒಂದು ವಿಡಿಯೋದಲ್ಲಿ ಹೆಲ್ತಿಯಾಗಿರೋ ಫ್ರೂಟ್ ಕಸ್ಟರ್ಡ್ನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಟೇಸ್ಟಿ ರೆಸಿಪೀಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಹಾಗಿದ್ರೆ ಕಸ್ಟರ್ಡ್ ಫ್ರೂಟ್ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ. ಅರ್ಧ ಬೌಲ್ ಸಕ್ಕರೆ, 2 ಬೌಲ್ ಹಾಲು, 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್, ವೆನಿಲಾ ಐಸ್ ಕ್ರೀಮ್, ಫ್ರೂಟ್ಸ್. ನಾನಿಲ್ಲಿ ಒಂದು ಬೌಲಿಗೆ 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊತೀನಿ. ನೋಡಿ, ಹೀಗೆ ಸ್ವಲ್ಪನೂ ಲಂಪ್ಸ್ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಪಾತ್ರೆಗೆ 2 ಬೌಲ್ ಹಾಲು ಹಾಕ್ಕೊತಾ ಇದ್ದೀನಿ. ನಾಲ್ಕು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೂ 2 ಸ್ಪೂನ್ ಸಕ್ಕರೆ ಹಾಕೊಳ್ಳಿ. ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ, ಆ ಮಿಕ್ಸ್ಚರ್ನ ಇವಾಗ ಹಾಕ್ಕೊತಾ ಇದ್ದೀನಿ. ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಈ ಥರ ಕ್ರೀಮಿ ಟೆಕ್ಸ್ಚರ್ ಬರಬೇಕು ನಮಗೆ. ಈ ಹಂತದಲ್ಲಿ ಸ್ಟವ್ ಆಫ್ ಮಾಡಿ 2 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಎತ್ತಿಟ್ಕೊತೀನಿ. ಇವಾಗ ನೋಡಿ 2 ಗಂಟೆ ಆಗಿದೆ, ಫ್ರಿಡ್ಜಿಂದ ತೆಗೆದಿಟ್ಕೊಂಡಿದ್ದೀನಿ. ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಬೌಲ್ ಆ್ಯಪಲ್ ಹಾಕ್ಕೊತಾ ಇದ್ದೀನಿ. ಒಂದು ಬೌಲ್ ವಾಟರ್ ಮೆಲನ್ನ ಹಾಕ್ಕೊತಾ ಇದ್ದೀನಿ. ಒಂದು ಬೌಲ್ ಬಾಳೆಹಣ್ಣನ್ನ ಹಾಕ್ಕೊತಾ ಇದ್ದೀನಿ. ಒಂದು ಬೌಲ್ ಮಾವಿನ ಹಣ್ಣನ್ನ ಹಾಕ್ಕೊತಾ ಇದ್ದೀನಿ. ಒಂದು ಬೌಲ್ ಪಪ್ಪಾಯ ಹಾಕ್ಕೊತಾ ಇದ್ದೀನಿ. ಅರ್ಧ ಬೌಲು ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 5 ಥರದ ಹಣ್ಣನ್ನ ತಗೊಂಡಿದ್ದೀನಿ. ಇದೇ ಹಣ್ಣುಗಳನ್ನ ತಗೊಬೇಕು ಅಂತ ಏನಿಲ್ಲ, ನಿಮ್ಮ ಮನೆಯಲ್ಲಿ ಯಾವ ಹಣ್ಣಿರುತ್ತೋ ಆ ಹಣ್ಣನ್ನ ಹಾಕ್ಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಜಂಕ್ ಫುಡ್ನ ಕೊಡೋದ್ರ ಬದಲು ಈ ಥರ ಫ್ರೂಟ್ ಕಸ್ಟರ್ಡ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ನೋಡ್ತಿರ್ಬೋದು, ಎಲ್ಲ ಫ್ರೂಟು ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಬರೀ ಕಸ್ಟರ್ಡ್ ಪೌಡರ್, ಸಕ್ಕರೆ, ಹಾಲು ಇದ್ರೆ ಸಾಕು, ಈಸಿಯಾಗಿ ಹೆಲ್ತಿಯಾಗಿ ಮನೆಯಲ್ಲೇ ಫ್ರೂಟ್ ಕಸ್ಟರ್ಡ್ನ ಪ್ರಿಪೇರ್ ಮಾಡ್ಕೊಬಹುದು. ನೋಡಿದ್ರಲ್ಲ ಫ್ರೂಟ್ ಕಸ್ಟರ್ಡ್ನ ಹೇಗೆ ಮಾಡೋದು ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಟೇಸ್ಟಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.